ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಅನ್ನೋ ಒಂದು ಸನ್ನಿವೇಶ ಬಹಳ ತುಂಬಾ ಇಂಪಾರ್ಟೆಂಟ್ ಸನ್ನಿವೇಶ. ಯಾಕಂದ್ರೆ ಮಹಾಭಾರತ ಆಗೋದಕ್ಕೆ ಅದೊಂದು ದೊಡ್ಡ ಕಾರಣ ಆಗುತ್ತೆ. ಆ ಒಂದು ಸನ್ನಿವೇಶವನ್ನ ಕಣ್ಣಿಗೆ ಕಟ್ಟೋ ಹಾಗೆ ನಟಿಸಿ ಒಂದು ಡಾನ್ಸ್ ಡ್ರಾಮಾ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ವಂಶಿ ಆಗಿರ್ಬೋದು, ಕೃಷ್ಣನ ಪಾತ್ರದಲ್ಲಿ ದರ್ಶನ್ ಆಗಿರ್ಬೋದು, ಅಥವಾ ಕೌರವರು ಹಾಗೂ ಪಾಂಡವರಾಗಿ ಅಲ್ಲಿ ನಟಿಸಿದಂತಹ ಎಲ್ಲಾ ಕಲಾವಿದರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಅಂದ್ರೆ ಈ ಒಂದು ಪರ್ಫಾರ್ಮೆನ್ಸ್ ಮೂಲಕ ಯಾವಾಗ್ಲೂ ನಾವು ಒಂದ್ ಅನ್ಕೊಬೇಕು, ಯಾವಾಗ ಹೆಣ್ಣಿಗೆ ಅಗೌರವ ಆಗುತ್ತೋ ಅವಾಗ ಹೆಣ್ಣನ್ನ ರಕ್ಷಿಸೋದಕ್ಕೆ ಅಂತ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಬರ್ತಾನೆ ಅಂತ. ಹಾಗಾಗಿ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣಬೇಕು ಅನ್ನೋದೇ ಈ ವೇದಿಕೆ ಮೂಲಕ ನಾವು ಕೇಳ್ಕೊಳ್ಳುವಂತಹ ಒಂದು ವಿನಂತಿ. ಈಗ ಬಂಗಾರದಂತಹ ಮನಸ್ಸಿನ ನಮ್ಮ ತರುಣ್ ಅವ್ರ ಹತ್ರ ಕೇಳೋಣ, ಈ ಡಾನ್ಸ್ ಡ್ರಾಮಾ ಅವ್ರಿಗೆ ಹೇಗೆ ಅನ್ಸ್ತು ಅಂತ. ಹಾಯ್ ವಂಶಿ. ಹಾಯ್ ಸರ್. ಯು ಆರ್ ಅ ವೆರಿ ಗುಡ್ ಆಕ್ಟರ್ ವಂಶಿ, ನೋ ಡೌಟ್ ಅಬೌಟ್ ಇಟ್. ನೀವು ಬಂದ್ರೆ ಆಕ್ಟಿಂಗ್ ಅಂತ ಬಂತು ಅಂದ್ರೆ ಸೂಪರ್ಬ್ ಆಗಿರುತ್ತೆ. ಈ ಆಕ್ಟ್ ಅಲ್ಲಿ ಕೂಡ ಅಷ್ಟೇನೆ. ಫಸ್ಟ್ ಶಾಟ್ ಇಂದ ದುಶ್ಯಾಸನ ಹೇಳ್ಕೊಂಡ್ ಬರ್ತಾ ಇರ್ಬೇಕಾರೆ ನನ್ನ ಬಿಡು ಒಂದ್ ಪಾಯಿಂಟ್ ಆಫ್ ಟೈಮ್ ದುಶ್ಯಾಸನ ಅಂತಂದ್ರೆ ಆ ಬೇಜಾರಿಂದ ಒಂದು ಸೆಕೆಂಡಿಗೆ ನೀನ್ ಕೋಪಕ್ಕೆ ಹೋಗ್ತೀಯ, ಮತ್ತೆ ಅಲ್ಲಿಂದ ಮತ್ತೆ ನೋವಿಗೆ ಬರುತ್ತೀಯ. ಅಂದ್ರೆ ಅಷ್ಟು ಫಾಸ್ಟ್ ಶಿಫ್ಟ್ ಆಗುವಂತ ಟ್ಯಾಲೆಂಟ್ ಇರುವಂತ ಹುಡುಗಿ ನೀನು. ಅವನ ಹೆಸರು ದುಶ್ಯಾಸನ ಅಂತ ಕೂಗ್ಬೇಕಾರ್ಲೆ ನನ್ನ ಹತ್ರ ಆಂಗರ್ ಇದೆ ಅಂತಂದಾಗ ಬರೀ ಒಂದು ವರ್ಡ್ ಅಲ್ಲಿ ತೋರಿಸ್ತೀಯ. ಮತ್ತೆ ನನ್ ಬಿಡು, ನನ್ನ ಪರಿಸ್ಥಿತಿ ಹಿಂಗಿದೆ ಅನ್ನೋ ತರದೂರು ಮತ್ತೆ ನೋವು, ಇಲ್ಲಿ ಬಂದಾಗ ನೋವು. ಧರ್ಮರಾಯನ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ಇಮೋಷನ್ಸ್, ಕೌರವ್ರ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ಆಂಗರ್, ಇದೆಲ್ಲಾನು ಸೂಪರ್ಬ್ಲಿ ಯು ಹ್ಯಾವ್ ಡನ್, ನೋ ಡೌಟ್ ಅಬೌಟ್ ಇಟ್. ಥ್ಯಾಂಕ್ ಯು ಸರ್. ಇನ್ನು ನನಗೆ ಮೇಜರ್ ಎಲ್ಲಿ ಡಿಸ್ಕನೆಕ್ಟ್ ಆಯ್ತು ಅಂತಂದ್ರೆ ಲಿಪ್ ಸಿಂಕ್ ಡೈಲಾಗ್ಸ್. ಇವನ್ ಇಫ್ ಯು ರಿಮೆಂಬರ್, ದೇರ್ ಲಾಟ್ ಆಫ್ ಟೈಮ್ ಮ್ಯಾನೇಜ್ ಮಾಡ್ಬಿಟ್ಟೆ ನೀನ್ ಡೈಲಾಗ್ಸ್, ಅದಕ್ಕೆ ಸಿಂಕ್ ಮಾಡ್ತಾ ಹೋಗ್ಲಿಲ್ಲ. ಯಾಕಂದ್ರೆ ನಿಂದೇ ಇರೋದು ಥ್ರೂ ಔಟ್, ಫಿಮೇಲ್ ವಾಯ್ಸ್ ನಿಮ್ದೇ ಇರೋದ್ರಿಂದ ಸ್ವಲ್ಪ ಅದೇನೋ ಫಂಬಲ್ ಆಗ್ತಿದೆ, ಮಿಸ್ ಆಗ್ತಿದೆ ಲೈನ್ಸ್, ಮತ್ತೆ ತಗೊಂತಾ ಇದ್ವಿ. ಅದಾದ್ಮೇಲೆ ಆಕ್ಟ್ ಅಂತ ಬಂದಾಗ ಅದು ಬರ್ಬೇಕಲ್ಲ, ಇದು ಕೇಳಿ ರಿಹರ್ಸಲ್ಸ್ ಮಾಡಿ ಆ ಟೈಮಿಂಗ್ ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ನನಗೆ ಅದೊಂದು ಚೂರು ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕನೆಕ್ಟ್ ಆಗಿ ಬರ್ತಾ ಇತ್ತು ಅಲ್ವಾ. ಸೊ ಆ ಕರೆಕ್ಷನ್ಸ್ ಹೇಳ್ತಾ ಇದ್ದೀನಿ ನಾನು ಹೇಳ್ದೆ. ಆಕ್ಟಿಂಗ್ ಸೂಪರ್, ವಾಟ್ ಎವರ್ ಯು ಡಿಡ್, ಎಕ್ಸ್ಪ್ರೆಷನ್ಸ್ ವೈಸ್, ಶಿಫ್ಟ್ ವೈಸ್, ಇಲ್ಲಿಂದ ಅಲ್ಲಿಂದ. ಅವ್ರು ಯಾರೋ ದುಶ್ಯಾಸನ ಮಾಡಿರೋದು, ಅವನು ತುಂಬಾ ಚೆನ್ನಾಗಿ ಮಾಡ್ದ ಹುಡುಗ, ಸೂಪರ್ ಹಿ ಡಿಡ್. ಏನ್ ಹೆಸರು ನಿಮ್ದು? ಸತ್ಯ ಅವರೇ, ಇದೆಲ್ಲ ಮಾಡೋದಕ್ಕೆ ಜಾಸ್ತಿ ಇನ್ನೂ ಸ್ಟ್ರೆಂತ್ ಬೇಕು ನಮಗೆ. ಸೊ ವೆರಿ ವೆಲ್ ಡನ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಗುಡ್ ಲಕ್ ವಂಶಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ವಂಶಿ, ಏನಾಗ್ತಿದೆ ಅಂದ್ರೆ ನನಗೆ ನಿನ್ನ ಎಕ್ಸ್ಪ್ರೆಷನ್ಸ್ ಕಾಡ್ತಿಲ್ಲ. ಆಮೇಲೆ ಎಲ್ಲ ಕ್ಲಮ್ಸಿ ಅನ್ನೋ ಫೀಲಿಂಗ್ ಬಂತು ನನಗೆ. ಇವಾಗ ನಾವು ಎಕ್ಸ್ಪ್ರೆಷನ್ ನೋಡೋದಾ, ನಿನ್ನ ಮೂಮೆಂಟ್ಸ್ ನೋಡೋದಾ ಅನ್ನೋ ಕನ್ಫ್ಯೂಷನ್ ನನ್ಗಿತ್ತು. ಬಟ್ ಇಲ್ಲಿ ಬಂದಾಗ ಅದು ಲಿಪ್ಸಿಂಕು ಇಲ್ಲ. ಬಟ್ ಇಲ್ಲಿ ಬಂದಾಗ ನನ್ಗೇನೋ ಒಂಥರ ಗಜಿಬಿಜಿ ಅನ್ನಿಸ್ತು. ಅದೊಂದು ಸ್ವಲ್ಪ ನಿನ್ ಕಂಫರ್ಟ್ ಇಲ್ಲ ಅಂದ್ರೆ ಹೇಳು ಮಾಸ್ಟರ್ಗೆ. ನೆಕ್ಸ್ಟ್ ಟೈಮ್ ನೀನ್ ಮಾಡುವಾಗ ಈಚ್ ಅಂಡ್ ಎವ್ರಿಥಿಂಗ್ ಇಲ್ಲಿಗೆ ಎಲ್ಲಿ ಪರ್ಫೆಕ್ಷನ್ ಬರಬೇಕು, ಇಲ್ಲಿಗೆ ಎಲ್ಲಿ ಪರ್ಫೆಕ್ಷನ್ ಇರಬೇಕು ಅನ್ನೋದೊಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ನೀವು ಒಳ್ಳೆ ಆಕ್ಟ್ರು, ಸೂಪರ್ ಆಕ್ಟರ್ ನೀನು. ಎಸ್ ಓಕೆ. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.